ಹೇಳಿದಲ್ಲ, ಅಧ್ಯಯನದಲ್ಲಿ ಆಸಕ್ತಿ ಬರುತ್ತೆ, ಸಂಶೋಧನೆಗಳಲ್ಲಿ ಆಸಕ್ತಿ ಬರುತ್ತೆ, ಅದರಲ್ಲಿ ಸಂಗೀತವೋ ಕಲೆಯೋ ನೃತ್ಯವೋ ಈ ರೀತಿಯಲ್ಲಿ ಎಷ್ಟೋ ಜನ ಪಾಪ ಭರತನಾಟ್ಯ ಕಲಾವಿದರಿದ್ದಾರಲ್ಲ, ಆಸಕ್ತಿ, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಆಸಕ್ತಿ, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಅದಷ್ಟೇ ಅಂತಲ್ಲ, ಯಾವುದೋ ಸಂಗೀತ ಆಗಬಹುದು ಅಥವಾ ನೃತ್ಯ, ಬೇಕಾದ ಬಗೆಗಳಲ್ಲಿದೆ. ಈಗಂತೂ ವೆಸ್ಟರ್ನೂ ಇದೆ, ಭಾರತೀಯತೆಯೂ ಇದೆ. ಎರಡೂ ರೀತಿಯ ಅವಕಾಶ ಖಂಡಿತ ಚೆನ್ನಾಗಿದೆ. ಬುಧ ಶುಕ್ರ ಸೇರಿದರೆ ಕಲಾವಿದರ ಒರಿಜಿನಲ್ ಕಲಾವಿದರು ಅಂತೀವಲ್ಲ, ಆ ರೀತಿಯ ಒಂದು ಬುದ್ಧಿ ಬಲ ಬರುತ್ತೆ, ಚುರುಕಾಗುತ್ತೆ. ಆ ರೀತಿಯಲ್ಲಿ ಶುಭ ಫಲ. ಮತ್ತು ಈ ಶಾಸ್ತ್ರಜ್ಞರಿಗೆ ಶಿಲ್ಪಶಾಸ್ತ್ರ ಅಥವಾ ಇನ್ಯಾವುದೋ ಒಂದು ಅಲ್ಲಿ ವಸ್ತುತಃ ಅವರಿಬ್ಬರು ಒಟ್ಟಾಗಿದ್ದಾಗ ವಸ್ತ್ರಾಲಂಕಾರ ಮತ್ತು ಯಾವುದನ್ನು ನಾವು ಗೃಹಾಲಂಕಾರ, ಮನೆ ಅಲಂಕಾರ ಅಂತೀವೋ ಅವುಗಳಿಗೆ ಸಂಬಂಧಿಸಿದ ಹಾಗೆ, ಟ್ರಾನ್ಸ್ಪೋರ್ಟಿಗೆ ಸಂಬಂಧಿಸದೇ ಇರತಕ್ಕಂಥದ್ದಾಗಬಹುದು. ಇವೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ. ವೃತ್ತಿಯ ಅಧಿಪತಿ ಬಲಿಷ್ಠನಾಗಿದ್ದಾನೆ. ಈ ಕಾರಣದಿಂದಾಗಿ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಸೌಖ್ಯ, ಹಿರಿಯರ ಸಹಕಾರ, ಗುರು ಹಿರಿಯರು ದೊಡ್ಡವರು ಗುರುತಿಸಿ ಭೇಷ್ ಚೆನ್ನಾಗಿ ಮಾಡಿಯ ಕೆಲಸ ಅಂತ ಗೌರವಿಸ್ತಕ್ಕಂಥದ್ದು, ಈ ರೀತಿಯ ತುಂಬ ಶುಭ ಫಲವನ್ನು ಕಾಣ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಒಳ್ಳೆಯ ಸ್ಟಾರ್ಟ್ ನಿಮಗೆ. ಚಂದ್ರನಿಂದಾಗಿ ದಾಂಪತ್ಯದಲ್ಲಿ ಸೌಖ್ಯ, ಸಮಾಧಾನ, ಸಾಮರಸ್ಯ, ಅನ್ಯೋನ್ಯತೆ ಇದೆಲ್ಲ ಚೆನ್ನಾಗಿದೆ. ಅಂತೂ ಚೆನ್ನಾಗಿದೆ. ಈ ವಾರ ನಿಮ್ಮ ಪಾಲಿಗೆ ಒಂದು ಸಂತೋಷ, ಮನರಂಜನೆಯ ದಿವಸ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಶುಕ್ರನ ಸಂಚಾರ ನಿಮ್ಮ ಪಾಲಿಗೆ ಸ್ವಲ್ಪ ಅಸ್ತವ್ಯಸ್ತ ಮಾಡುತ್ತೆ. ಬುದ್ಧಿ ವ್ಯತ್ಯಾಸ ಆಗುತ್ತೆ, ಬೇಡದ ಆಸಕ್ತಿಗಳು ಹುಟ್ಟುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರವಾಗಿರಬೇಕು. ಹೆಣ್ಮಕ್ಳು ಸಾಲದ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ. ಶರೀರಕ್ಕೆ ಸ್ವಲ್ಪ ಪೆಟ್ಟು ಬೀಳೋದು, ತರಚೋದು, ಗಾಯಗಳಾಗೋ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರ ವಹಿಸಿ. ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥದ್ದು. ವ್ಯಸನ ಕಲಹಗಳಿಂದ ಕಷ್ಟ, ಯಾವುದೋ ಒಂದು ವ್ಯಸನಕ್ಕೆ ತುತ್ತಾಗ್ಬಿಡ್ತೀರ, ಇನ್ಯಾವುದೋ ಒಂದು ಅದರ ಪ್ರಭಾವ ಅದು ಏನು ಮಾಡುತ್ತೆ, ನಿಮ್ಮನ್ನು ಪಾಪ ಇರತಕ್ಕಂಥ ವ್ಯಕ್ತಿತ್ವವನ್ನು ಸ್ವಲ್ಪ ತೊಂದರೆ ಹಾಳು ಮಾಡಿಬಿಡೋ ಸಾಧ್ಯತೆ. ಹುಷಾರು. ಪ್ರಾರ್ಥನೆಗೆ ಈ ವಾರದಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ, ಉದ್ದು ದಾನ ಮಾಡಿ, ಇದು ಪ್ರಧಾನವಾದದ್ದು. ಮತ್ತು ಇದ್ರ ಜೊತೆಗೆ ಅವರೆಯನ್ನು ಸೇರಿಸ್ಕೊಳ್ಳಿ. ಶುಕ್ರನು ಷಷ್ಠಕ್ಕೆ ಹೋಗ್ತಾನಲ್ವ, ಈ ಕಾರಣದಿಂದಾಗಿ ಇದ್ರ ಜೊತೆಗೆ ಅವರೇ ಧಾನ್ಯವನ್ನು ಸೇರಿಸ್ಕೊಂಡು ನೀವು ಅಮ್ಮನವ್ರ ಸನ್ನಿಧಾನಕ್ಕೆ ಕೊಟ್ಟು ಒಂದು ನಮಸ್ಕಾರ ಹಾಕಿ ಬನ್ನಿ, ತುಂಬ ಚೆನ್ನಾಗಿರ್ತೀರ.